1960ರಿಂದ ಪರಿಶಿಷ್ಟ ಜಾತಿಗಳ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಇದೆಯಲ್ಲ, ಅದು ಯಾವುದೇ ಸರ್ಕಾರಗಳು ಏರಿಕೆ ಮಾಡಲಿಲ್ಲ. ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಏರಿಕೆ ಆಗ್ತಾಯಿದೆ, ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಏರಿಕೆ ಆಗ್ತಾಯಿದೆ, ಆದರೆ ಮೀಸಲಾತಿ ಪ್ರಮಾಣ ಮಾತ್ರ ಅಷ್ಟೇ ಇದೆ. ಎಸ್ ಸಿಗಳ ಮೀಸಲಾತಿ ಪ್ರಮಾಣ 15, ಎಸ್ ಟಿಗಳ ಮೀಸಲಾತಿ ಪ್ರಮಾಣ 3. 1960ರಿಂದ ಇಷ್ಟೇ ಇತ್ತು. ಈ ವಿಚಾರವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟ ಪ್ರಾರಂಭ ಆಯಿತು. ಆ ಹೋರಾಟಕ್ಕೆ ಪ್ರಾರಂಭ ಆದಾಗ ಬಸವರಾಜ ಬೊಮ್ಮಾಯಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಏರಿಕೆ ಆಗಿತ್ತು, ಅದರಲ್ಲಿ 15 ಇದ್ದಿದ್ದು 17 ಮಾಡಿದ್ರು, ಪರಿಶಿಷ್ಟ ಪಂಗಡದ್ದು 3 ಇದ್ದಿದ್ದು 7 ಮಾಡಿದ್ರು. ಹಾಗಾಗಿ ಈ ಮೀಸಲಾತಿ ಪ್ರಮಾಣ ಕೂಡ ಹೆಚ್ಚಿಗೆ ಆಯಿತು. ಆಮೇಲೆ ನಮಗೆ 2011ರ ಜನಗಣತಿ, 2011ರ ಜನಗಣತಿಯಲ್ಲಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಎಷ್ಟು ಅಂದರೆ 1,04,72,000 ಜನಸಂಖ್ಯೆ. ಆಮೇಲೆ 2008ರಲ್ಲಿ ಸದಾಶಿವ ಆಯೋಗ ರಚನೆ ಆಗಿದ್ದು. ಈ ಎಲ್ಲವನ್ನು ಮಾರ್ಪಾಡು ಮಾಡಿ ಬಿ ಜೆ ಪಿ ಸರ್ಕಾರ 2023ರಲ್ಲಿ ಮಾಧುಸ್ವಾಮಿ ನೇತೃತ್ವದ ಸಚಿವ ಸಂಪುಟದ ಒಂದು ಉಪಸಮಿತಿಯನ್ನು ಒಳ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿ ರಚನೆ ಮಾಡಿದಾಗ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರು. ಇವತ್ತೇನು ಭಾಳ ಒಂದು ದೊಡ್ಡ ಗೊಂದಲ ಇತ್ತು, ಪರಿಶಿಷ್ಟ ಜಾತಿಗಳಲ್ಲಿ ಒಂದು ದೊಡ್ಡ ಗೊಂದಲ ಇತ್ತು. ಅದರಲ್ಲಿ ಸದಾಶಿವ ಆಯೋಗದಲ್ಲಿ AKAD ಅಂತಕ್ಕಂಥ ದೊಡ್ಡ ಸಮಸ್ಯೆ ಇತ್ತು. ಆ AKAD ಅಂತಕ್ಕಂಥದ್ದು ಏನು ಈ ಕಡೆ ಚಿತ್ರದುರ್ಗ, ತುಮಕೂರು, ಈ ಹಾಸನ ಈ ಭಾಗದಲ್ಲಿ AKAD ಅಂತಕ್ಕಂಥ ಗೊಂದಲ ಇದೆ. ಆ AKAD ಅಂತಕ್ಕಂಥ ಗೊಂದಲವನ್ನು ಈ ಸದಾಶಿವ ಆಯೋಗ ಸರಿಯಾಗಿ ಅದು ವೈಜ್ಞಾನಿಕವಾಗಿ ಮಾಡಿರಲಿಲ್ಲ. ಅಂದರೆ ಭಾಳ ಮುಖ್ಯವಾಗಿ AK ಅಂತ ವಲಯರನ್ನು ಕರೀತಾರೆ, AK ಅಂತ ಮಾದಿಗರನ್ನು ಕರೀತಾರೆ, AD ಅಂತ ವಲಯರನ್ನು ಕರೀತಾರೆ, AD ಅಂತ ಮಾದಿಗರನ್ನು ಕರೀತಾರೆ. ಈ ಏನು AK ಅನ್ನೋ ಜನಸಂಖ್ಯೆ ಇತ್ತಲ್ಲ, ಆ AK ಜನಸಂಖ್ಯೆಯನ್ನು ಅದನ್ನು ರೈಟ್ಗೆ ಟ್ರಾನ್ಸ್ಫರ್ ಮಾಡಿತ್ತು ಸದಾಶಿವ ಆಯೋಗ. ಆಮೇಲೆ AD ಜನಸಂಖ್ಯೆಯನ್ನು ಪೂರ್ತಿ ಲೆಫ್ಟಿಗೆ ಟ್ರಾನ್ಸ್ಫರ್ ಮಾಡಿತ್ತು. ಇದೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಯಿತು. ಈ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಈ ಏನು ಮಾಧುಸ್ವಾಮಿ ಸಚಿವ ಸಂಪುಟದ ಉಪಸಮಿತಿ ಏನು ರಚನೆ ಮಾಡಿದರು, ಇದರಲ್ಲಿ ಭಾಳ ಕರಾರುವಕ್ಕಾಗಿ ಮಾಧುಸ್ವಾಮಿ ಸಮಿತಿ ಅಂದರೆ ಈ ತಾಲೂಕು ಮಟ್ಟಕ್ಕೋಗಿ ಹಳ್ಳಿ ಮಟ್ಟಕ್ಕೋಗಿ AK ಅಂತ ಯಾರನ್ನ ಕರೀತಾರೆ, AD ಅಂತ ಯಾರನ್ನ ಕರೀತಾರೆ, ವಲಯರನ್ನ ಕರೀತಾರ, ಮಾದಿಗರನ್ನ ಕರೀತಾರ ಅಂತಕ್ಕಂಥದ್ದನ್ನ ಕರಾರುವಕ್ಕಾಗಿ ಮತ್ತು ವೈಜ್ಞಾನಿಕವಾಗಿ ಅದನ್ನು ಮಾಡಿರ್ತಕ್ಕಂಥದ್ದು ಮಾಧುಸ್ವಾಮಿ ನೇತೃತ್ವದ ಸಚಿವ ಸಂಪುಟದ ಉಪಸಮಿತಿ. ಆಮೇಲೆ ಇದರಿಂದ ಭಾಳ ಮುಖ್ಯವಾಗಿ ಏನು ಪರಿಶಿಷ್ಟ ಜಾತಿಗಳ ಪಟ್ಟಿನಲ್ಲಿ 101 ಜಾತಿ ಇದೆ. ಈ 101 ಜಾತಿಗಳು ಸೇರ್ಸೋದು ಭಾಳ ಈಸಿ. ಅಂದರೆ ಕಾಂಗ್ರೆಸ್ ಸರ್ಕಾರ ಯಾರ್ಯಾರನ್ನು ಬೇಕೋ ಎಲ್ಲರನ್ನೂ ಸೇರಿಸ್ತು, ಆದರೆ ಮೀಸಲಾತಿ ಹೆಚ್ಚಿಗೆ ಮಾಡಲಿಲ್ಲ. ಮೊದಲು ಇದ್ದಿದ್ದು ಪರಿಶಿಷ್ಟ ಜಾತಿನಲ್ಲಿ 6 ಜಾತಿ ಮಾತ್ರ. ಇದೆಲ್ಲವನ್ನು ಪರಿಗಣಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ 2023ರಲ್ಲಿ ಮಾಧುಸ್ವಾಮಿ ನೇತೃತ್ವದ ಉಪಸಮಿತಿ ವರದಿಯನ್ನು ಕೊಡುತ್ತೆ. ಆ ವರದಿಯನ್ನು ಆಧರಿಸಿ BJP ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೆ. ಆ ಕೇಂದ್ರಕ್ಕೆ ಶಿಫಾರಸು ಮಾಡಿದ ನಂತರ ವರ್ಗೀಕರಣ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂಥ ಕೆಲಸ ಇರಲಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಏನು ತನ್ನ ಪ್ರಣಾಳಿಕೆಯಲ್ಲಿ 2023ರ ಪ್ರಣಾಳಿಕೆಯಲ್ಲಿ ಅವರು ಹಾಕ್ತಾರೆ, ನಮ್ಮ ಸರ್ಕಾರ ಬಂದಂಥ ಮೊದಲನೇ ಕ್ಯಾಬಿನೆಟಲ್ಲೇ ಮೊದಲನೇ ಸಚಿವ ಸಂಪುಟದಲ್ಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಮತ್ತು ಚಿತ್ರದುರ್ಗದಲ್ಲಿ ಡಿಕ್ಲರೇಷನ್ ಮಾಡಿದ್ರು, ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ. ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಮಿತಿ ರಚನೆ ಆಯಿತು. ಒಳ ಮೀಸಲಾತಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪ ಬರಲೇ ಇಲ್ಲ. ಈ ಹಿಂದೆನೂ ಅಷ್ಟೇ 2013ರಿಂದ 18ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು, ಆವಾಗೂ ಕೂಡ ಮಾಡಲಿಲ್ಲ. ಆಮೇಲೆ ಕಾಂಗ್ರೆಸ್ ಸರ್ಕಾರ 1 ವರ್ಷ ಕುಮಾರಸ್ವಾಮಿಗೆ ಬೆಂಬಲ ಕೊಟ್ಟಿದ್ದರು, ಅವಾಗ ಮಾಡ್ಬೋದಾಗಿತ್ತು, ಅವಾಗೂ ಮಾಡಲಿಲ್ಲ. ಆಮೇಲೆ ಇದೇ ವಿಚಾರ ಮಂದಕೃಷ್ಣ ಮಾದಿಗ ಅವರು ಎಲೆಕ್ಷನ್ ಟೈಮಲ್ಲಿ ಹೇಳ್ತಾರೆ, ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾರೆ ಅವರು, ಕಾಂಗ್ರೆಸ್ಸು ಈ ವಿಚಾರದಲ್ಲಿ ಅಪ್ರಸ್ತುತ,
ಅವ್ರಿಗೆ ಮಾಡೋ ಅಧಿಕಾರ ಇತ್ತು. 2013ರಿಂದ 18ವರೆಗೂ ಇತ್ತು. ಆಮೇಲೆ ಕುಮಾರಸ್ವಾಮಿಗೆ ಬೆಂಬಲ ಕೊಟ್ಟಿದ್ದರು, 1 ವರ್ಷ ಅವಾಗ ಮಾಡ್ಬೋದಾಯಿತು, ಅವಾಗೂ ಮಾಡಲಿಲ್ಲ. ಹಂಗಾಗಿ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಅಪ್ರಸ್ತುತ ಅಂತಕ್ಕಂಥದ್ದನ್ನ ಮಂದಕೃಷ್ಣ ಮಾದಿಗ ಅವರು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅದನ್ನು ಹೇಳಿದ್ದಾರೆ. ಹಾಗಾಗಿ ಅದಾದ ನಂತರ ಏನು ಕಾಂಗ್ರೆಸ್ನವರು ಪ್ರಣಾಳಿಕೆನಲ್ಲಿ ಹಾಕಿದ್ರು, ಸರ್ಕಾರ ಬಂತು. ಸರ್ಕಾರ ಬಂದ ನಂತರ ಕೂಡ ಅವರು 1 ವರ್ಷ ಆಯಿತು, 2 ವರ್ಷ ಆಯಿತು, ಅದು ಮಾಡಲೇ ಇಲ್ಲ. ಆಮೇಲೆ ಇಲ್ಲಿ BJP ಸರ್ಕಾರ ಏನು ಮಾಡ್ತು, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರತಕ್ಕಂಥದ್ದು. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಪೆಂಡಿಂಗ್ ಇತ್ತು. ಆ ಕೇಸ್ ಪೆಂಡಿಂಗ್ ಇದ್ದ ವಿಚಾರದಲ್ಲಿ 2023 ನವೆಂಬರ್ 11ನೇ ತಾರೀಕು ಹೈದರಾಬಾದ್ನ ಸಿಕಂದರಾಬಾದ್ಗೆ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಬಂದರು. ನರೇಂದ್ರ ಮೋದಿಜಿಯವರು ಬಂದು ಆ ಏನು 5.5-6 ಲಕ್ಷ ಜನ ಸೇರಿದ್ರು ಸಿಕಂದರಾಬಾದ್ನಲ್ಲಿ, ಅಲ್ಲಿ ಘೋಷಣೆ ಮಾಡಿದ್ರು. ಅವರು ಒಳ ಮೀಸಲಾತಿ ವಿಚಾರದಲ್ಲಿ ಪ್ರಧಾನಮಂತ್ರಿಗಳಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಯಾವುದೇ ರಾಜಕಾರಣ ಮಾಡಲಿಲ್ಲ. ಆ ಸಮಾವೇಶದಲ್ಲಿ ಬಂದು, ಮಾದಿಗ ಸಮಾವೇಶದಲ್ಲಿ ಬಂದು, ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ, ಒಳ ಮೀಸಲಾತಿ ಪರವಾಗಿ ನಾವು ಬದ್ಧತೆ ಇದೆ, ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು, ಭರವಸೆಯನ್ನು 2023 ನವೆಂಬರ್ 11ನೇ ತಾರೀಕು ಪ್ರಧಾನಮಂತ್ರಿಗಳು ಕೊಟ್ಟರು. ಅದೇ ರೀತಿ ಅಮಿತ್ ಶಾಜಿ ಅವರು ಕೊಟ್ಟರು. ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂದರೆ, ಭಾಳ ಮುಖ್ಯವಾಗಿ ಅವರೆಲ್ಲರನ್ನೂ ಕೂಡ ನಾವು ಇವತ್ತು ಸ್ಮರಿಸಬೇಕಾಗ್ತದೆ, ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. 2022ನೇ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯದ ಒಳ ಮೀಸಲಾತಿ ವಿಚಾರವಾಗಿ ಭಾಳಷ್ಟು ಹೋರಾಟಗಳನ್ನ ಮಾಡಿದಾಗ ಅವ್ರಿಗೆ ಯಾರೂ ಕೂಡ ಸ್ಪಂದಿಸಲಿಲ್ಲ. ಸಾಮಾಜಿಕ ನ್ಯಾಯಕ್ಕೆ ನಿಜವಾಗ್ಲೂ ಕೂಡ ಹೃದಯಪೂರ್ವಕವಾಗಿ ಸ್ಪಂದಿಸ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಭಾಳ ಮುಖ್ಯವಾಗಿ ಮುಕುಂಜಿ ಇರ್ಬೋದು, ತಿಪ್ಪೇಸ್ವಾಮಿಯವರು ಇರ್ಬೋದು, ಆಮೇಲೆ ಭಾಳ ಮುಖ್ಯವಾಗಿ ವಾದಿರಾಜ್ಯ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಸಂಘ ಪರಿವಾರದವರು, ಆಮೇಲೆ ಮೋಹನ್ ಭಾಗವತ್ಜಿ ಅವರು ಇರ್ಬೋದು, ಆಮೇಲೆ ಸಂತೋಷ್ ಜಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಅವ್ರನ್ನ ಮನವರಿಕೆ ಮಾಡಿಕೊಟ್ಟು, ಇದೊಂದು ದೊಡ್ಡ ಸಮಸ್ಯೆ ಇದೆ, ಸುಮಾರು 35 ವರ್ಷಗಳ ಬೇಡಿಕೆ ಇದು, ಇದನ್ನು ಮಾಡಬೇಕು, ಇದನ್ನು ನಾವು ಕೈಗೆ ಎತ್ಕೋಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ, ದಿಟ್ಟ ನಿರ್ಧಾರವನ್ನು ಮಾಡಿ, ಭರವಸೆಯನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಖುದ್ದು ವಕಾಲತ್ತನ್ನು ಹಾಕಿ ಅಫಿಡವಿಟನ್ನು ಸಲ್ಲಿಸಿ ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಅಫಿಡವಿಟನ್ನು ಹಾಕಿದ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಆ ಅಫಿಡವಿಟನ್ನು ಹಾಕಿ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಸಾಲಿಸಿಲೇಟರ್ ಜನರಲ್ ಆದಂಥ ತುಷಾರ್ ಮೆಹ್ತಾ ಇರ್ಬೋದು, ಆಮೇಲೆ ವೆಂಕಟರಮಣಯ್ಯವರು ಇರ್ಬೋದು, ಇವರೆಲ್ಲರನ್ನೂ ಕೂಡ ಅಪಾಯಿಂಟ್ ಮಾಡಿ ಒಂದು ಹೈಪವರ್ ಕಮಿಟಿಯನ್ನು ರಚನೆ ಮಾಡಿದ್ರು. ಆ ಹೈಪವರ್ ಕಮಿಟಿ ರಚನೆ ಮಾಡಿ ಸುಪ್ರೀಂ ಕೋರ್ಟಲ್ಲಿ ತಮ್ಮ ವಾದವನ್ನು ಮಂಡಿಸಿ ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ, ಅದಕ್ಕೆ ಬದ್ಧವಾಗಿದ್ದೀವಿ ಅಂತಕ್ಕಂಥ ಭರವಸೆಯನ್ನು ಮೂಡಿಸಿದ್ರು. ಆ ಭರವಸೆಯಿಂದ ಆಗಸ್ಟ್ 1, 2024ನೇ ತಾರೀಕು ಒಳ ಮೀಸಲಾತಿ ಜಾರಿಯಾಯಿತು. ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು, 7 ಜನರ ತೀರ್ಪು ಜಾರಿಯಾಯಿತು. ಆದೇಶ ಬಂತು. ಆದೇಶ ಬಂದು ಹಿಂದೆಯೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನೋ ವಿಚಾರವಾಗಿ ಹರಿಯಾಣ ಸರ್ಕಾರ ಇರ್ಬೋದು, ಪಂಜಾಬ್ ಇರ್ಬೋದು, ಆಮೇಲೆ ತೆಲಂಗಾಣ ಇರ್ಬೋದು, ಇತ್ತೀಚೆಗೆ ಮಾಡಿದಂಥ ಆಂಧ್ರ ಪ್ರದೇಶ ಇರ್ಬೋದು, ಇವೆಲ್ಲರೂ ಕೂಡ ಒಳ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ನ ಆದೇಶದಿಂದ ಒಳ ಮೀಸಲಾತಿ ಜಾರಿ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ಆದೇಶ ಭಾಳ ಮುಖ್ಯವಾಗಿ, ಸುಪ್ರೀಂ ಕೋರ್ಟ್ನಲ್ಲಿ ಒಂದಷ್ಟು ಮಾನದಂಡಗಳನ್ನ ಹಾಕಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋ ವಿಚಾರದಲ್ಲಿ ರಾಜ್ಯ ಸರ್ಕಾರಗಳು ಕ್ರಮ ತಗೊಬೋದು, ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳ್ತು. ಆ ಸುಪ್ರೀಂ ಕೋರ್ಟು ಭಾಳ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು, ಒಂದು ದತ್ತಾಂಶವನ್ನು ಸಂಗ್ರಹ ಮಾಡಬೇಕು. ಎರಡನೇದು, ಯಾರು ಪರಿಶಿಷ್ಟ ಜಾತಿಗಳಲ್ಲಿ ಏನು 101 ಜಾತಿಗಳಿದೆ, ಆ ಜಾತಿಗಳಲ್ಲಿ ಭಾಳ ಮುಖ್ಯವಾಗಿ ಏನು ಹಿಂದುಳಿದಿರುವಿಕೆ ಇದೆ, ಬ್ಯಾಕ್ವರ್ಡ್ನೆಸ್ ಇದೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಉದ್ಯೋಗದಲ್ಲಿ ಮತ್ತು ರಾಜಕೀಯವಾಗಿ ಯಾರು ಹಿಂದುಳಿದಿದ್ದಾರೆ ಅವ್ರನ್ನ ಪರಿಗಣಿಸಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಆಗಿತ್ತು.